ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಈ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಇದರ ಲೆಸನ್ ಕಂಪ್ಲೀಟ್ ಆಗಿತ್ತು. ಇದ್ರದ್ದು ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಸಿ ಫಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್. ದ ಮೇನ್ ಸ್ಟೆಪ್ ಆಫ್ ನ್ಯೂಟ್ರಿಷನ್ ಇನ್ ಹ್ಯೂಮನ್ಸ್ ಆರ್, ಅಂದರೆ ಮನುಷ್ಯನ ಜೀರ್ಣಕ್ರಿಯೆಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಡೀತಕ್ಕಂತಹ ಪ್ರಮುಖ ಹಂತಗಳು ಯಾವ್ದ್ಯಾವುದು ಅಂತೇಳಿ. ಯಾವ್ದ್ಯಾವುದು? ಫಸ್ಟ್ ಒನ್ ಇಲ್ಲಿ ನೋಡಿ, ಇಂಜೆಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಜೆಷನ್? ಆಹಾರ ಸೇವನೆ. ಫಸ್ಟ್ ಏನು ಮಾಡ್ತೀವಿ? ಬಾಯಿಯ ಮೂಲಕ ಆಹಾರವನ್ನು ತೆಗೆದುಕೊಳ್ಳೋದು. ಸೆಕೆಂಡ್ ಒನ್ ಡೈಜೆಷನ್, ಜೀರ್ಣಕ್ರಿಯೆ ಆಗುತ್ತೆ. ಆಹಾರವನ್ನು ತೆಗೆದುಕೊಂಡು ಸ್ಟೊಮಕ್ ಜಠರಕ್ಕೆ ಹೋದ್ಮೇಲೆ ಜೀರ್ಣವಾದಂತಹ ಆಹಾರ ಏನಾಗುತ್ತೆ? ಅಬ್ಸಾರ್ಪ್ಷನ್, ಹೀರಿಕೆ ಆಗುತ್ತೆ. ಆ ಹೀರಿಕೆ ಆದಂಥದ್ದು ಅಸಿಮಿಲೇಷನ್, ಸ್ವಾಂಗೀಕರಣ, ಎಲ್ಲವೂ ಅದನ್ನು ಹೀರಿಕೊಂಡು ಎಲ್ಲ ಕಡೆ ಹರಡಲ್ಪಡುತ್ತೆ. ನೆಕ್ಸ್ಟ್ ಎಜೇಷನ್. ಎಜೇಷನ್ ಅಂದರೆ ವಿಸರ್ಜನೆ. ಈ ರೀತಿ ಹೀರಿಕೆ ಆಗಿ ದೇಹದ ಎಲ್ಲ ಭಾಗಗಳಿಗೂ ಹರಡಿದ ಮೇಲೆ ಉಳಿದಂತಹ ತ್ಯಾಜ್ಯ ಏನಾಗುತ್ತೆ ನಮ್ಮ ದೇಹದಿಂದ ಹೊರ ಬರುತ್ತೆ. ಅದನ್ನು ಎಜೇಷನ್ ಅಂದರೆ ವಿಸರ್ಜನೆ ಅಂತೇಳಿ ಕರಿತೀವಿ. ಇದಿಷ್ಟು ಮಾನವನ ಜೀರ್ಣಾಂಗ ವ್ಯವಸ್ಥೆಯ ಸಂಪೂರ್ಣ ಹಂತಗಳು. ಆಹಾರ ಸೇವನೆಯಿಂದ ಹಿಡಿದು ತ್ಯಾಜ್ಯ ವಸ್ತು ಹೊರ ಹೋಗೋವರೆಗೂ. ಅರ್ಥ ಆಯ್ತಾ? ದ ಲಾರ್ಜ್ ಬಿ ನೋಡಿ, ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಯಾವುದು? ಮನುಷ್ಯನ ಅತ್ಯಂತ ದೊಡ್ಡವಾದ ಗ್ರಂಥಿ. ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಲಿವರ್. ಯಾವುದು? ಲಿವರ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಸಿ ದ ಸ್ಟೊಮಕ್ ರಿಲೀಸಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಡ್ಯಾಶ್ ಜ್ಯೂಸಸ್ ವಿಚ್ ಆ್ಯಕ್ಟ್ ಆನ್ ಫುಡ್. ನೀವು ಸ್ಟೊಮಕ್ ಜಠರದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಸಾಮಾನ್ಯವಾಗಿ ಏನು ರಿಲೀಸ್ ಆಗುತ್ತೆ ಜಠರದಲ್ಲಿ? HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಮತ್ತು ಅದ್ರ ಜೊತೆ ಏನು ರಿಲೀಸ್ ಆಗುತ್ತೆ? ಡೈಜೆಸ್ಟಿವ್ ಜ್ಯೂಸ್. ಏನು? ಜೀರ್ಣರಸ. ಜೀರ್ಣಕ್ರಿಯೆಗೆ ಬೇಕಾದಂತಹ ಜೀರ್ಣರಸವನ್ನು ಮತ್ತು HCl ಅನ್ನು ಇದು ರಿಲೀಸ್ ಮಾಡುತ್ತೆ. ಯಾವುದು? ಸ್ಟೊಮಕ್, ಜಠರ. ಡಿ ನೋಡಿ, ದ ಇನ್ನರ್ ವಾಲ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್, ಅಂದರೆ ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಆಸ್ ಮೆನಿ ಫಿಂಗರ್ ಲೈಕ್ ಔಟ್ ಗ್ರೋತ್, ಬೆರಳಿನ ಆಕಾರದ ರಚನೆಯನ್ನು ಹೊಂದಿರತಕ್ಕಂತಹ ಸಣ್ಣ ಕರುಳಿನ ಒಳಗೋಡೆಗೆ ಏನಂತಾರೆ? ಸಣ್ಣ ಕರುಳಿನ ಒಳಗೋಡೆಯಲ್ಲಿರ್ತಕ್ಕಂತಹ ಬೆರಳಿನ ಆಕಾರದ ರಚನೆಗೆ ವಿಲ್ಲೈ, ಸಿಂಗ್ಯುಲರಲ್ಲಿ ವಿಲ್ಲಸ್, ವಿಲ್ಲೈಗಳು ಅಂತೇಳಿ ಕರೀತಾರೆ. ಇದೇನಕ್ಕೆ ಹೆಲ್ಪ್ ಮಾಡುತ್ತೆ? ಅಬ್ಸಾರ್ಪ್ಷನ್ ಆಫ್ ದ ಫುಡ್ ಇನ್ ದ ಸರ್ಫೇಸ್ ಏರಿಯಾ, ಹೊರ ಮೇಲ್ಮೈ, ಡೈಜೆಸ್ಟ್ ಆಗಿರ್ತಕ್ಕಂಥ ಫುಡ್ಡನ್ನು ಏನು ಅದನ್ನು ಹೀರ್ಕೊಳ್ಳೋದಕ್ಕೆ ಬೇಕಾದಂತಹ ಜಾಗವನ್ನು ಹೆಚ್ಚು ಮಾಡುತ್ತೆ ಈ ವಿಲ್ಲೈ. ಅರ್ಥ ಆಯ್ತಾ? ಅಮೀಬಾ ಈ ನೋಡಿ, ಅಮೀಬಾ ಡೈಜೆಸ್ಟ್ ಇಟ್ಸ್ ಫುಡ್ ಇನ್. ಅಮೀಬಾ ಯಾವುದ್ರ ಮೂಲಕ ಫುಡ್ಡನ್ನು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ? ಫುಡ್ ವ್ಯಾಕ್ಯೂಲ್ಸ್, ರಸದಾನಿಗಳು. ಆಹಾರ ರಸದಾನಿ ಅಂತೇಳಿ ಕರೀತಾರೆ. ಇದ್ರ ಮೂಲಕ ಅಮೀಬಾ ತನ್ನ ಆಹಾರವನ್ನು ಜೀರ್ಣಿಸ್ಕೊಳ್ಳುತ್ತೆ. ಕ್ವಶನ್ ನಂಬರ್ 2 ನೋಡಿ, ಟ್ರೂ ಅಂಡ್ ಫಾಲ್ಸ್. ಎ, ಡೈಜೆಷನ್ ಆಫ್ ಸ್ಟಾರ್ಟ್ಸ್ ಇನ್ ದ ಸ್ಟೊಮಕ್. ಏನು? ಫಸ್ಟ್ ಸ್ಟೆಪ್ ಆಫ್ ಡೈಜೆಷನ್ನು ಸ್ಟಾರ್ಟ್ ಆಗೋದು ಅಂದರೆ ಪ್ರಾರಂಭ ಆಗೋದು ಜಠರದಿಂದ ಅಂತ. ಈ ಜಠರದಿಂದ ಹೇಗೆ ಪ್ರಾರಂಭ ಆಗುತ್ತೆ? ನಾವು ಆಹಾರ ತಗೊಳ್ಳೋದೇ ಬಾಯಿಯಿಂದ ಅಲ್ವಾ? ಬಾಯಿಯಿಂದ ಹೋಗಿ ಅನ್ನನಾಳಕ್ಕೆ ಹೋಗಿ ಅನ್ನನಾಳದಿಂದ ಜಠರಕ್ಕೆ ಸೇರೋದು. ಅಲ್ಲೇ ಫಸ್ಟ್ ಡೈಜೆಷನ್ ಆಗುತ್ತೆ. 50%, 50% ಆಫ್ ದ ಡೈಜೆಷನ್, ಫಸ್ಟ್ ಸ್ಟೆಪ್ ಆಫ್ ಡೈಜೆಷನ್ ಎಲ್ಲಿ ಆಗೋದು? ಫಸ್ಟು ಮೌತ್. ಎಲ್ಲಿ ಆಗೋದು? ನಮ್ಮ ಅರ್ಧ ಭಾಗದ ಡೈಜೆಷನ್ ನಮ್ಮ ಬಾಯಿಯಲ್ಲೇ ಆಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಅಗದು ತಿನ್ನಿ ಅಂತ ಹೇಳೋದು. ಅರ್ಥಾಯ್ತಾ? ಚೆನ್ನಾಗಿ ಫಸ್ಟ್ ಸ್ಟೆಪ್ ಆಫ್ ಡೈಜೆಷನ್ ಆಗೋದು ಮೌತಲ್ಲಿ, ಸ್ಟೊಮಕ್ಕಲ್ಲ. ಸೊ ಈಸ್ ಎ ಫಾಲ್ಸ್. ಸೆಕೆಂಡ್ ನೋಡಿ, ದ ಟಂಗ್ ಹೆಲ್ಪ್ಸ್ ಇನ್ ಮಿಕ್ಸಿಂಗ್ ಫುಡ್ ವಿತ್ ಸಲೈವಾ. ನಮ್ಮ ನಾಲಿಗೆಯು ನಮ್ಮ ನಾಲಿಗೆ ಒಳಗಡೆ ಬಾಯಿಯೊಳಗಿರ್ತಕ್ಕಂತಹ ನಮ್ಮ ಲಾಲಾರಸ ಆಹಾರವನ್ನು ಮಿಕ್ಸ್ ಮಾಡೋಕ್ಕೆ ಈ ಟಂಗ್, ನಾಲಿಗೆ ಹೆಲ್ಪ್ ಮಾಡುತ್ತಂತೆ. ನಾಲಿಗೆ ಏನು ಮಾಡುತ್ತೆ? ಬಾಯಿಯೊಳಗಿರ್ತಕ್ಕಂತಹ ಲಾಲಾರಸವನ್ನು ಆಹಾರದ ಜೊತೆ ಮಿಕ್ಸ್ ಮಾಡಿ, ಅಂದರೆ ಸೇರಿಸಿ ಅದನ್ನು ಮೆತ್ತನೆಯ ಮುದ್ದೆಯಾಗಿ ಮಾಡುತ್ತೆ. ನಿಜ ಅಲ್ವಾ? ಎಸ್, ಟ್ರೂ. ಅಂದರೆ ನಾಲಿಗೆಯು ನಾವು ತಿಂತಕ್ಕಂಥ ಆಹಾರವನ್ನು ಸಲೈವ, ಲಾಲಾರಸದೊಂದಿಗೆ ಬೆರೆಸೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಮೂರನೇದು, ಸಿ ದ ಗಾಲ್ ಬ್ಲಾಡರ್ ಟೆಂಪರರಿಲಿ ಸ್ಟೋರ್ಸ್ ಬಾಯ್ಲ್ಸ್. ಗಾಲ್ ಬ್ಲಾಡರ್ ಅಂದರೆ ಪಿತ್ತಕೋಶ ತಾತ್ಕಾಲಿಕವಾಗಿ ಬೈಲ್ ರಸವನ್ನು ಶೇಖರಣೆ ಮಾಡಿ ಇಡುತ್ತಂತೆ. ಹೌದು ಅಲ್ವಾ? ಈ ರೀತಿ ಬಲೂನ್ ಥರ ಇರುತ್ತೆ,
ಟ್ರ್ಯಾಂಗಲ್ ಶೇಪ್ ಒಳಗಡೆ ಅಲ್ವಾ ಲಿವರ್ ಇರುತ್ತಲ್ಲ ಈ ರೀತಿ, ಇದ್ರೊಳಗಡೆ ಇದಿರುತ್ತಲ್ಲ ಹಿಂಗೆ ಬೈಲ್ ಅಲ್ವಾ, ಇದ್ರೊಳಗಡೆ ಈ ಥರ ಚೀಲದಂತಿರುತ್ತೆ. ತಾತ್ಕಾಲಿಕವಾಗಿ ಪಿತ್ತ ರಸ ಏನು ಉತ್ಪತ್ತಿ ಮಾಡುತ್ತೆ, ಉತ್ಪತ್ತಿಯಾದಂಥ ಈ ಪಿತ್ತರಸವನ್ನು ಈ ಪಿತ್ತ ಕೋಶದೊಳಗಡೆ ಸ್ಟೋರ್ ಮಾಡಿ ಸಂಗ್ರಹಿಸಿ ಇಟ್ಟಿರುತ್ತೆ. ಹೌದು, ಟ್ರೂ. ಡಿ ನೋಡಿ, ದ ರುಮಿನೆಂಟ್ಸ್ ಬ್ರಿಂಗ್ ಬ್ಯಾಕ್ ಸ್ವಾಲೋಡ್ ಗ್ರಾಸ್ ಇನ್ ಟು ದೇರ್ ಮೌತ್ ಆ್ಯಂಡ್ ಚೀವ್ ಇಟ್ ಫಾರ್ ಸಮ್ ಟೈಮ್. ಈ ರುಮಿನೆಂಟ್ಗಳು ಅಂದರೆ, ರುಮಿನೆಂಟ್ಸ್ ಅಂದರೆ ಮೆಲುಕು ಹಾಕುವಂಥ ಪ್ರಾಣಿ, ಹುಲ್ಲು ತಿಂತಕ್ಕಂತಹ ಪ್ರಾಣಿಗಳಲ್ಲಿ ಫಸ್ಟ್ ಏನು ಮಾಡುತ್ತೆ ಆ ಪ್ರಾಣಿಗಳು, ಆ ಹುಲ್ಲನ್ನು ನುಂಗು ಬಿಡುತ್ತೆ. ನುಂಗಿದ ನಂತರ ಏನು, ಸ್ವಾಲೋಡ್ ಅಂದರೆ ನುಂಗೋದು, ಆ ಗ್ರಾಸ್ ಮತ್ತೆ ಬಾಯಿಗೆ ಬಂದು ಆಮೇಲೆ ಚೆನ್ನಾಗಿ ಜಗಿಯೋದಕ್ಕೆ ಅಗಿಯಲ್ಪಡುತ್ತೆ ತುಂಬ ಸಮಯ ಅಂತ. ಹೌದು, ನಿಜ ಅಲ್ವಾ. ಫಸ್ಟು ಆ ಹುಲ್ಲನ್ನು ನುಂಗು ಬಿಡುತ್ತೆ, ನುಂಗಿದ್ಮೇಲೆ ಮತ್ತೆ ಅದು ವಾಪಸ್ಸು ಬಾಯಿಗೆ ತಗೊಂಡು ಅದನ್ನು ಮತ್ತೆ ಚೆನ್ನಾಗಿ ಅಗಿಯುತ್ತೆ. ಯಾವುದು, ರೂಮಿನೆಂಟ್ಸ್ಗಳು. ಹಾಗೆ ಕ್ವೆಶನ್ ನಂಬರ್ 3 ನೋಡಿ, ಟಿಕ್ ಮಾರ್ಕ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ನ ಟಿಕ್ ಮಾಡಿ. ಫ್ಯಾಟ್ ಈಸ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್ ಇನ್ ದ, ಈಗ ಫಸ್ಟ್ ಫ್ಯಾಟ್ ಸ್ವಲ್ಪ ಡೈಜೆಷನ್ ಆಗೋದೆಲ್ಲಿ, ಬೈಲ್ ಲಿವರ್ ಒಳಗಿರ್ತಕ್ಕಂತಹ ಗಾಲ್ ಬ್ಲಾಡರ್ ಅಂದರೆ ಬೈಲ್ ಜ್ಯೂಸ್ ಏನು ಮಾಡುತ್ತೆ, ಫ್ಯಾಟನ್ನು ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬೈಲ್ ಜ್ಯೂಸು. ಆದರೆ ಇನ್ನೂ ಉಳಿದಿರುತ್ತೆ ಫ್ಯಾಟ್, ಅರ್ಥ ಆಯ್ತಾ. ಆ ಫ್ಯಾಟನ್ನು ಕಂಪ್ಲೀಟ್ ಡೈಜೆಷನ್ ಆಗೋದಲ್ಲಿ ಸ್ಮಾಲ್ ಇಂಟೆಸ್ಟೈನ್. ಯಾವ್ದ್ಯಾವ್ದೆಲ್ಲ ಜೀರ್ಣ ಆಗಿರಲ್ಲ ಅದೆಲ್ಲವೂ ಉಳಿದಂಥ ಎಲ್ಲ ಜೀರ್ಣಕ್ರಿಯೆಯನ್ನು ನಡೆಸೋದೇ ಸ್ಮಾಲ್ ಇಂಟೆಸ್ಟೈನ್. ಸಣ್ಣ ಕರಡಿನಲ್ಲಿ ಉಳಿದಿದ್ದೆಲ್ಲ ಜೀರ್ಣ ಆಗಿಬಿಡುತ್ತೆ, ಅರ್ಥ ಆಯ್ತಾ. ಯಾವ್ಯಾವ ಆರ್ಗನ್ಗಳು ಮಾಡದೆ ಬಿಟ್ಟಿರೋದೆಲ್ಲ ಈ ಸ್ಮಾಲ್ ಇಂಟೆಸ್ಟೈನ್ ಏನು ಮಾಡುತ್ತೆ, ಜೀರ್ಣವನ್ನು ಮಾಡುತ್ತೆ. ಹಾಗಾದರೆ ಫ್ಯಾಟ್ ಈಸ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್ ಇನ್ ಸ್ಮಾಲ್ ಇಂಟೆಸ್ಟೈನ್, ಅಂದರೆ ಸಣ್ಣ ಕರಡಿನಲ್ಲಿ ಕೊಬ್ಬಿನ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುತ್ತೆ. ವಾಟರ್ ಫ್ರಮ್ ದ ಅನ್ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸರ್ವ್ಡ್ ಮೇನ್ಲಿ ಇನ್, ಜೀರ್ಣವಾಗದೇ ಇರ್ತಕ್ಕಂತಹ ಆಹಾರದಿಂದ ನೀರನ್ನು ಹೀರಲ್ಪಡುವುದು ಯಾವ ಅಂಗ, ಸ್ಟೊಮಕ್ಕ, ಫುಡ್ ಪೈಪ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ದೊಡ್ಡ ಕರಳಿನಲ್ಲಿ ಏನಾಗುತ್ತೆ, ತ್ಯಾಜ್ಯ ವಸ್ತು ಶೇಖರಣೆ ಆಗುತ್ತೆ. ಆ ತ್ಯಾಜ್ಯ ವಸ್ತುವಿನಲ್ಲಿ ಇರ್ತಕ್ಕಂತಹ ಲವಣ ಮತ್ತು ನೀರನ್ನು ಹೀರ್ಕೊಳ್ಳೋದು ಯಾವುದು, ಈ ಲಾರ್ಜ್ ಇಂಟೆಸ್ಟೈನೇ. ಹೀರ್ಕೊಂಡು ತ್ಯಾಜ್ಯ ವಸ್ತುವನ್ನು ಶೇಖರಣೆ ಮಾಡ್ಕೊಳ್ಳುತ್ತೆ, ಅರ್ಥ ಆಯ್ತಾ. ತ್ಯಾಜ್ಯ ವಸ್ತುವನ್ನು ಶೇಖರಣೆ ಮಾಡ್ಕೊಳ್ಳೋದು ರೆಕ್ಟಮ್. ಆದರೆ ದೊಡ್ಡ ಕರಳು ಏನು ಮಾಡುತ್ತೆ, ಜೀರ್ಣವಾಗದೇ ಇರ್ತಕ್ಕಂತಹ ಆಹಾರದಲ್ಲಿರುವಂತಹ ಅಂದರೆ ಬೇಡವಾದ ತ್ಯಾಜ್ಯ ವಸ್ತುವಿನಲ್ಲಿರುವಂತಹ ನೀರು ಮತ್ತು ಲವಣ, ಇಲ್ಲಿ ವಾಟರ್ ಅಂತ ಕೊಟ್ಟಿದ್ದಾರೆ ಪರವಾಗಿಲ್ಲ, ಅಂದರೆ ನೀರು ಮತ್ತು ಲವಣವನ್ನು ಹೀರ್ಕೊಳ್ಳೋದು, ಅಬ್ಸರ್ವ್ ಮಾಡ್ಕೊಳ್ಳೋದು ಯಾವುದು, ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು. ಸಣ್ಣ ಕರಳು ಆಹಾರವನ್ನೆಲ್ಲ ಜೀರ್ಣ ಮಾಡಿಬಿಡುತ್ತೆ. ದೊಡ್ಡ ಕರಳು ಜೀರ್ಣ ಮಾಡಿದಂಥ ಆಹಾರದಲ್ಲಿ ಬೇಡವಾದ ತ್ಯಾಜ್ಯವನ್ನು ಏನು ಮಾಡುತ್ತೆ, ತಗೊಂಡು ಅದರಲ್ಲಿ ನೀರು ಮತ್ತು ಲವಣವನ್ನು ಹೀರ್ಕೊಳ್ಳುತ್ತೆ, ಅರ್ಥ ಆಯ್ತಾ. ಆಮೇಲೆ ವೇಸ್ಟೇಜ್. ಕ್ವಶನ್ ನಂಬರ್ 4 ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಫುಡ್ ಕಾಂಪೊನೆಂಟ್ಸ್, ಆಹಾರದ ಘಟಕಗಳು ಮತ್ತು ಪ್ರಾಡಕ್ಟ್ ಆಫ್ ಡೈಜೆಷನ್ ಯಾವ ರೀತಿ ಅಂತೇಳಿ. ಕಾರ್ಬೋಹೈಡ್ರೇಟು ಏನಾಗುತ್ತೆ, ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀವಲ್ಲ, ನಾವು ತಿಂತಕ್ಕಂತಹ ಆಹಾರದ ಘಟಕಗಳು ಜೀರ್ಣವಾದ ಮೇಲೆ ಏನಾಗಿ ಪರಿವರ್ತನೆ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಇಸ್ ಕನ್ವರ್ಟೆಡ್ ಇಂಟು ಶುಗರ್, ಶರ್ಕರವಾಗಿ. ಕಾರ್ಬೋಹೈಡ್ರೇಟು ಶರ್ಕರವಾಗಿ ಪರಿವರ್ತನೆ ಆಗುತ್ತೆ, ಶುಗರ್ ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ. ಅದೇ ಥರ ಪ್ರೋಟೀನ್ಸ್ ಏನಾಗುತ್ತೆ, ಅಮೈನೋ ಆ್ಯಸಿಡ್ ಆಗಿ, ನಾವು ತಿಂತಕ್ಕಂಥ ಪ್ರೋಟೀನು ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ ಜೀರ್ಣ ಆದಮೇಲೆ. ಅದೇ ಥರ ಫ್ಯಾಟ್, ಕೊಬ್ಬು ಏನಾಗಿ ಪರಿವರ್ತನೆ ಆಗುತ್ತೆ, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಆಗುತ್ತೆ, ಅರ್ಥ ಆಯ್ತಾ. ಇದು ಜೀರ್ಣವಾದ ನಂತರ ನಾವು ತಿಂತಕ್ಕಂಥ ಆಹಾರ ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಪರಿವರ್ತನೆ ಆಗುತ್ತೆ. ಕ್ವೆಶನ್ ನಂಬರ್ 5 ನೋಡಿ, ವಾಟ್ ಆರ್ ವಿಲ್ಲೈ, ವಾಟ್ ಈಸ್ ದೇರ್ ಲೊಕೇಶನ್ಸ್ ಆ್ಯಂಡ್ ಫಂಕ್ಷನ್ಸ್. ವಿಲ್ಲೈ ಅಂದರೆ ಏನು, ಅದರದ್ದು ಕಾರ್ಯ ಏನು ಅಂತೇಳಿ. ಏನು, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಆಫ್ ದ ಇನ್ನರ್ ವಾಲ್, ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಇರ್ತಕ್ಕಂತಹ ಬೆರಳಿನ ಆಕಾರದ ರಚನೆಗೆ ನಾವೇನನ್ನೋದು, ವಿಲ್ಲೈ ಅಂತೇಳಿ ಕರೆಯೋದು. ಅದರ ಸಿಂಗುಲರ್ ಫಾರ್ಮು ವಿಲ್ಲಸ್, ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ದ ಇನ್ನರ್ ವಾಲ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಯಾವ ಥರ ಸ್ಟ್ರಕ್ಚರ್ ಇರುತ್ತೆ, ಥೌಸಂಡ್ಸ್ ಆಫ್ ಫಿಂಗರ್ ಲೈಕ್ ಔಟ್ ಗ್ರೋತ್ಸ್, ಬೆರಳಿನ ಆಕಾರದ ರಚನೆಯನ್ನು ಹೊಂದಿರತಕ್ಕಂತಹ ಒಂದು ಸಣ್ಣ ಕರುಳಿನ ಒಳಗೊಡೆಯಲ್ಲಿರ್ತಕ್ಕಂತಹ ಒಂದು ಅಂಗನೇ ವಿಲ್ಲೈ. ದೀಸ್ ಆರ್ ಕಾಲ್ಡ್ ಎ ವಿಲ್ಲೈ, ಸಿಂಗುಲರಲ್ಲಿ ವಿಲ್ಲಸ್ ಅಂತಾರೆ. ಏನು ಫಂಕ್ಷನ್ ಇದ್ರದ್ದು, ದ ವಿಲ್ಲೈ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ಅಬ್ಸಾರ್ಪ್ಷನ್ಸ್ ಆಫ್ ಡೈಜೆಸ್ಟೆಡ್ ಫುಡ್. ಜೀರ್ಣವಾದ ಆಹಾರ ಚೆನ್ನಾಗಿ ಹೀರಿಕೆ ಆಗಬೇಕು ಅಂದರೆ ನಮ್ಮ
ಕರುಳಿನ ಒಳಗೋಡೆಯ ಮೇಲ್ಮೈ ಅಂದರೆ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚು ಮಾಡೋದು ಇದರ ಕೆಲಸ. Each villus has a network of thin and small blood vessels close to the surface. The surface of the villi absorbs the digested food material. ಈ ವಿಲ್ಲೈನ ಮೇಲ್ಮೈ ವಿಸ್ತೀರ್ಣ ಏನು ಮಾಡುತ್ತೆ, ಜೀರ್ಣವಾದಂತಹ ಆಹಾರವನ್ನು ಹೀರಿಕೊಂಡು ರಕ್ತನಾಳಗಳಿಗೆ, ತೆಳುವಾದಂತಹ ರಕ್ತನಾಳಗಳು, ಸಣ್ಣ ಸಣ್ಣ ರಕ್ತನಾಳಗಳ ಹತ್ತಿರಕ್ಕೆ ಕಳಿಸುತ್ತೆ. ಅರ್ಥ ಆಯ್ತಾ? ವಿಲ್ಲೈ ಕೆಲಸ ಏನಿಲ್ಲ, ಆಹಾರವನ್ನು ಹೀರ್ಕೊಳ್ಳೋದಕ್ಕೆ ಬೇಕಾದಂತಹ ಜಾಗವನ್ನು ಹೆಚ್ಚು ಮಾಡುತ್ತೆ, ಹೆಚ್ಚು ಮಾಡಿ ಆಹಾರವನ್ನು ಹೀರ್ಕೊಳ್ಳುತ್ತೆ. ಅಂದರೆ ಜೀರ್ಣವಾದಂತಹ ಆಹಾರವನ್ನು ಹೀರ್ಕೊಂಡು ಅದನ್ನು ರಕ್ತನಾಳಗಳಿಗೆ ಹತ್ತಿರ ಕರ್ಕೊಂಡು ಹೋಗುತ್ತೆ. ಕ್ವೆಶ್ಚನ್ ನಂಬರ್ 6 ನೋಡಿ. ವೇರ್ ಈಸ್ ದ ಬೈಲ್ ಪ್ರಾಡಕ್ಟ್? ಬೈಲ್ ಪ್ರಾಡಕ್ಟ್ ಎಲ್ಲಿ ಕಂಡು ಬರುತ್ತೆ? ವಿಚ್ ಕಾಂಪೋನೆಂಟ್ ಆಫ್ ದ ಫುಡ್ ಡಸ್ ಇಟ್ ಹೆಲ್ಪ್ಸ್ ಇಟ್ ಟು ಡೈಜೆಸ್ಟ್? ಯಾವ ಕಾಂಪೋನೆಂಟ್, ಯಾವ ಘಟಕ ಆಹಾರನ ಜೀರ್ಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ? ಲಿವರ್ ಅಲ್ಲಿ ಸೆಕ್ರೀಟ್ ಆಗೋದೆ ಬೈಲ್ ಜ್ಯೂಸ್. ಅರ್ಥ ಆಯ್ತಾ? ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್, ಮಾನವನ ಅತ್ಯಂತ ದೊಡ್ಡ ಗ್ರಂಥಿ ಲಿವರ್. ಇದ್ರೊಳಗಡೆ ಬೈಲ್ ಜ್ಯೂಸ್ ಸೆಕ್ರೀಟ್ ಆಗುತ್ತೆ. ಸೆಕ್ರೀಟ್ ಬೈಲ್ ಜ್ಯೂಸ್ ದಟ್ ಈಸ್ ಸ್ಟೋರ್ಡ್ ಇನ್ ಸ್ಯಾಕ್ ಕಾಲ್ಡ್ ಎ ಗಾಲ್ ಬ್ಲಾಡರ್. ಈ ಸೆಕ್ರೀಟ್ ಆಗಿರುತ್ತಲ್ಲ, ಈ ಬಿಡುಗಡೆ ಆದಂತಹ ಈ ಬೈಲ್ ರಸವನ್ನು ಸಂಗ್ರಹಿಸಿ ಇಡೋದು ಪಿತ್ತಕೋಶ ಅಂದರೆ ಗಾಲ್ ಬ್ಲಾಡರ್ ಅಲ್ಲಿ ಸಂಗ್ರಹ ಆಗುತ್ತೆ. ದ ಬೈಲ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫ್ಯಾಟ್. ಈ ಬೈಲ್ ರಸ, ಈ ಪಿತ್ತರಸ ಏನು ಮಾಡುತ್ತೆ? ಕೊಬ್ಬನ್ನು ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕೊಬ್ಬನ್ನು ಜೀರ್ಣಗೊಳಿಸಲು ಡೈಜೆಷನ್ ಆಫ್ ಫ್ಯಾಟ್ ಸಹಾಯವನ್ನು ಮಾಡುತ್ತೆ. ಅಂದರೆ ಕಂಪ್ಲೀಟ್ ಡೈಜೆಷನ್ ಆಫ್ ಫ್ಯಾಟ್ ಎಲ್ಲಿ ನಡೆಯುತ್ತೆ? ಸ್ಮಾಲ್ ಇಂಟೆಸ್ಟೈನ್. ಕ್ವೆಶ್ಚನ್ ನಂಬರ್ 7 ನೋಡಿ. ನೇಮ್ ದ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ದಟ್ ಕ್ಯಾನ್ ಬಿ ಡೈಜೆಸ್ಟೆಡ್ ಬೈ ರೂಮಿನೆಂಟ್ಸ್ ಬಟ್ ನಾಟ್ ಬೈ ಹ್ಯೂಮನ್ಸ್. ಗಿವ್ ರೀಸನ್. ಗಿವ್ ರೀಸನ್ಸ್ ತುಂಬ ಇರುತ್ತೆ ನಮ್ಮ ಸೈನ್ಸಲ್ಲಿ. ವೈಜ್ಞಾನಿಕ ಪ್ರಶ್ನೆಗಳು, ವೈಜ್ಞಾನಿಕವಾಗಿ ಏನು, ಸೈಂಟಿಫಿಕ್ ಆಗಿ ಅಂತೇಳಿ. ಅಂದರೆ ಕಾರ್ಬೋಹೈಡ್ರೇಟ್ ರುಮಿನೆಂಟ್ಸ್ಗಳಲ್ಲಿ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಯಾವುದು? ಸೆಲ್ಯುಲೋಸು ಅಲ್ವಾ? ಸೆಲ್ಯುಲೋಸೇ ಒಂದು ವಿಧವಾದಂತಹ ಕಾರ್ಬೋಹೈಡ್ರೇಟ್. ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ ಏನಾಗಿ ಕನ್ವರ್ಟ್ ಆಗುತ್ತೆ? ಶುಗರ್ ಅಂದರೆ ಗ್ಲೂಕೋಸಾಗಿ ಪರಿವರ್ತನೆ ಆಗುತ್ತೆ. ಮನುಷ್ಯ ತಿಂತಕ್ಕಂತಹ ಕಾರ್ಬೋಹೈಡ್ರೇಟ್ ಅಂದರೆ ಅಕ್ಕಿ, ಅನ್ನ. ಆದರೆ ಅದ್ರ ಹುಲ್ಲನ್ನು ತಿನ್ನುತ್ತಲ್ಲ, ಹುಲ್ಲನ್ನಲ್ಲಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ನ ವಿಧಾನೇ ಸೆಲ್ಯುಲೋಸ್. ಆ ಸೆಲ್ಯುಲೋಸು ರುಮಿನೆಂಟ್ಸ್, ಮೆಲುಕು ಹಾಕೋ ಪ್ರಾಣಿಗಳಲ್ಲಿ ಡೈಜೆಷನ್ ಆಗುತ್ತೆ. ಆದರೆ ಮನುಷ್ಯನಲ್ಲಿ ಯಾಕಾಗಲ್ಲ ಅಂತೇಳಿ ರೀಸನ್ನ ಕೊಡಿ ಅಂತೇಳಿ ಕೇಳಿದ್ದಾರೆ. ಯಾಕೆ? ಸೆಲ್ಯುಲೋಸ್ ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್. ಸೆಲ್ಯುಲೋಸ್ ಅನ್ನೋದೇನು? ಒಂದು ವಿಧ ಆದಂತಹ ಕಾರ್ಬೋಹೈಡ್ರೇಟ್. ಅದು ಕ್ಯಾನ್ ಬಿ ಡೈಜೆಸ್ಟೆಡ್ ಬೈ ರೂಮಿನೆಂಟ್ಸ್ ಬಟ್ ನಾಟ್ ಬೈ ಹ್ಯೂಮನ್ಸ್ ಬಿಕಾಸ್ ರೂಮಿನೆಂಟ್ಸ್ ಹ್ಯಾವ್ ಎ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎ ರೂಮೆನ್ ಬಿಟ್ವೀನ್ ದ ಈಸೋಫ್ಯಾಗಸ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಸೆಲ್ಯುಲೋಸ್ ಎಂಬ ಪದಾರ್ಥ ಗ್ರಾಸ್, ಹುಲ್ಲಿನಲ್ಲಿ ಇರುತ್ತೆ. ಅದು ಒಂದು ವಿಧವಾದಂತಹ ಕಾರ್ಬೋಹೈಡ್ರೇಟು. ಇದೇನು ಮಾಡುತ್ತೆ? ಇದು ಮನುಷ್ಯನಲ್ಲಿ ಡೈಜೆಷನ್ ಆಗಲ್ಲ. ಯಾಕಂದರೆ ಇದು ಒಂದು ಎಲ್ಲಿ ಮನುಷ್ಯನ ಅಥವಾ ಪ್ರಾಣಿಗಳಲ್ಲಿ, ಮನುಷ್ಯನಲ್ಲಿ ಇರಲ್ಲ. ರೂಮೆನ್ ಬಿಟ್ವೀನ್ ಈಸೋಫೇಗಸ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಈ ಪ್ರಾಣಿಗಳ ಅನ್ನನಾಳ ಮತ್ತು ಸಣ್ಣ ಕರುಳಿನ ಮಧ್ಯ ಏನಿರುತ್ತೆ? ರುಮೆನ್ ಎಂಬ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ರುಮೆನ್ ಎಂಬುವಂತಹ, ಅಂದರೆ ಸೀಕಮ್ ಅಂತ ಏನು ಕರಿತೀವಿ, ಆ ರೀತಿಯಾದಂತಹ ರುಮೆನ್ ಎಂಬ ಒಂದು ನೀಳವಾದ ಸಂಚಿ ರಚನೆಯಾಗಿರುತ್ತೆ. ಅರ್ಥ ಆಯ್ತಾ? ಇದೇನು ಮಾಡುತ್ತೆ? ದ ಸೆಲ್ಯುಲೋಸ್ ಆಫ್ ದ ಫುಡ್ ಈಸ್ ಡೈಜೆಸ್ಟೆಡ್ ಹಿಯರ್ ಬೈ ದ ಆಕ್ಷನ್ ಆಫ್ ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ಹ್ಯೂಮನ್ಸ್. ಈ ಸೆಲ್ಯುಲೋಸ್ನ ಜೀರ್ಣ ಮಾಡೋದಕ್ಕೆ ಬೇಕಾದಂಥ ಬ್ಯಾಕ್ಟೀರಿಯಾ ಅದರೊಳಗಡೆ ಇರುತ್ತೆ. ಅರ್ಥ ಆಯ್ತಾ? ಸರ್ಟನ್ ಬ್ಯಾಕ್ಟೀರಿಯಾ, ಸೆಲ್ಯುಲೋಸನ್ನು ಜೀರ್ಣ ಮಾಡುವಂತಹ ಬ್ಯಾಕ್ಟೀರಿಯಾಗಳಿದ್ದು ಅನ್ನನಾಳ ಮತ್ತು ಸಣ್ಣ ಕರುಳಿನ ನಡುವೆ ಇರ್ತಕ್ಕಂತಹ ಸ್ಯಾಕ್ಲೈಕ್ ಸ್ಟ್ರಕ್ಚರ್ನಲ್ಲಿ ಸೀಕಮ್ ಎಂಬುದರಲ್ಲಿ ಆ ಬ್ಯಾಕ್ಟೀರಿಯಾಗಳಿರುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಈ ಕ್ಯಾಟಲ್ಲು, ಹುಲ್ಲನ್ನು ತಿಂತಕ್ಕಂತಹ ಪ್ರಾಣಿಗಳ ಹುಲ್ಲಿನಲ್ಲಿರ್ತಕ್ಕಂತಹ ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡಿ, ಜೀರ್ಣ ಮಾಡಿ ಹಸು ಅಥವಾ ಎಲ್ಲ ಪ್ರಾಣಿಗಳಿಗೂ ಅದನ್ನು ಎನರ್ಜಿಯಾಗಿ ಕೊಡುತ್ತೆ, ಶಕ್ತಿಯಾಗಿ ಒದಗಿಸುತ್ತೆ. ಆ ರೀತಿಯಾದಂಥ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ, ಮನುಷ್ಯನ ದೇಹದಲ್ಲಿ ಕಂಡುಬರಲ್ಲ. ಸೆಲ್ಯುಲೋಸನ್ನು ಜೀರ್ಣ ಮಾಡುವಂಥ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇಲ್ಲ. ಹಾಗಾಗಿ ನಾವು ಸೆಲ್ಯುಲೋಸನ್ನು ತಿಂದರೆ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸಿ ಕ್ವೆಶ್ಚನ್ ನಂಬರ್ 8. ವೈ ಡು ವಿ ಗೆಟ್ ಇನ್ಸ್ಟೆಂಟ್ ಎನರ್ಜಿ ಫ್ರಮ್ ದ ಗ್ಲೂಕೋಸ್? ಯಾಕೆ ಇನ್ಸ್ಟೆಂಟ್ ಎನರ್ಜಿ ಅಂದರೆ ತಕ್ಷಣಕ್ಕೆ
ಈಗ ಮನುಷ್ಯನಿಗೆ ಈಗ ಸ್ಪೋರ್ಟ್ಸ್ಗಳೆಲ್ಲ ನೋಡಿರ್ತೀರ, ತುಂಬ ಸುಸ್ತಾದವ್ರಿಗೆ ತಕ್ಷಣಕ್ಕೆ ಒಂದು ಗ್ಲೂಕೋಸ್ ಬಾಕ್ಸ್ ತಗೊಂಬಂದು ಪ್ಯಾಕೆಟ್ ತಂದು ಕುಡಿಸ್ತಾರೆ, ಬಾಯಿಗೆ ಹಾಕ್ತಾರೆ ಅಥವಾ ನೀರಿಗೆ ಹಾಕಿ ಕುಡಿಸ್ತಾರೆ. ಯಾಕೆ ತಕ್ಷಣಕ್ಕೆ ಶಕ್ತಿಯನ್ನು ಕೊಡೋದಕ್ಕೆ ಗ್ಲೂಕೋಸನ್ನೇ ಯಾಕೆ ಬಳಸ್ತಾರೆ ಅಂತೇಳಿ. ಈಗ ಸ್ಪೋರ್ಟ್ಸ್ಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ ಅಲ್ವಾ, ಸುಸ್ತಾಗ್ಬಿಟ್ಟಿರ್ತಾರೆ, ಅವ್ರಿಗೆ ತಕ್ಷಣ ಗ್ಲೂಕೋಸ್ ಕೊಡಿ ಅಂತಾರೆ ಅಲ್ವಾ, ಯಾಕೆ ಅಂತೇಳಿ. ಇನ್ ದ ಸೆಲ್ಸ್, ನಮ್ಮ ಜೀವಕೋಶಗಳಲ್ಲೇನು, ಗ್ಲೂಕೋಸ್ ಬ್ರೇಕ್ಸ್ ಡೌನ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂಡ್ ಎನರ್ಜಿ ಇಸ್ ರಿಲೀಸ್ಡ್. ಏನ್ ಮಾಡುತ್ತೆ, ನಮ್ಮ ಜೀವಕೋಶಗಳು ಆಕ್ಸಿಜನ್ನ ಸಹಾಯದಿಂದ, ನಾವು ಉಸಿರಾಡ್ತೀವಲ್ಲ, ಆ ಆಕ್ಸಿಜನ್ನ ಸಹಾಯದಿಂದ ಏನ್ ಮಾಡುತ್ತೆ, ಗ್ಲೂಕೋಸ್ ಅನ್ನ ವಿಭಜನೆಗೊಳಿಸಿ ಅದರಲ್ಲಿ ಇರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಅನ್ನ ವಿಭಜನೆ ಮಾಡುತ್ತೆ. ಆ ವಿಭಜನೆ ಆದ್ಮೇಲೆ ಏನಾಗುತ್ತೆ, ನಮಗೆ ಶಕ್ತಿ ಬಿಡುಗಡೆ ಆಗುತ್ತೆ. ಅಂದ್ರೆ ನಾವು ತಿಂತಕ್ಕಂಥ ಆಹಾರ ಫೈನಲ್ ರೂಪಕ್ಕೆ ಬರೋದೇ ಗ್ಲೂಕೋಸ್ ಫಾರ್ಮಲ್ಲಿ, ಅರ್ಥ ಆಯ್ತಾ. ನಮ್ಮ ದೇಹದ ಒಳಗಡೆ ಜೀರ್ಣ ಆದಂಥ ಆಹಾರ ಶರ್ಕರವಾಗಿ ಶುಗರ್ ಇಂದ ಏನಾಗುತ್ತೆ, ಗ್ಲೂಕೋಸ್ ರೂಪಕ್ಕೆ ತರುತ್ತೆ. ಆ ಗ್ಲೂಕೋಸ್ ಹೇಗೆ ತಕ್ಷಣಕ್ಕೆ ಶಕ್ತಿ ಕೊಡುತ್ತೋ ಹಾಗೆ ನಮ್ಮ ದೇಹದ ಒಳಗಡೆ ಗ್ಲೂಕೋಸ್ ರೂಪಕ್ಕೆ ಬಂದ ಮೇಲೆ ದೇಹದ ಎಲ್ಲ ಭಾಗಗಳಿಗೂ ಅದು ಸರಬರಾಜಾಗಿ ಶಕ್ತಿಯಾಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ. ಅದೇ ರೀತಿ ಹೇಗೆ ಗ್ಲೂಕೋಸ್ ಶಕ್ತಿ ಕೊಡುತ್ತೆ, ಆ ಗ್ಲೂಕೋಸ್ ಆಮ್ಲಜನಕದ ಸಹಾಯದಿಂದ ಏನು ಮಾಡುತ್ತೆ, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ವಿಭಜಿಸುತ್ತೆ, ಗೊತ್ತಾಯ್ತಾ. ಅಂದರೆ ಅದು ಬೇಡವಾದಂಥದ್ದು, ಆಹಾರದಲ್ಲಿರ್ತಕ್ಕಂಥ ಬೇಡವಾದ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಹೊರ ಹಾಕಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಜೀವಕೋಶಗಳಲ್ಲಿ, ಅರ್ಥ ಆಯ್ತಾ. ಇನ್ ದ ಸೆಲ್, ಜೀವಕೋಶಗಳಲ್ಲೇನು, ಗ್ಲೂಕೋಸ್ ಬ್ರೇಕ್ ಡೌನ್ ವಿತ್ ದ ಹೆಲ್ಪ್ ಆಫ್, ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ, ಗ್ಲೂಕೋಸ್ ಫಾರ್ಮ್ ಆಗಿ ಸಿಗುತ್ತಲ್ವಾ ನಾವು ತಿಂತಕ್ಕಂಥ ಆಹಾರ, ಆ ಬಂದಿರ್ತಕ್ಕಂತಹ ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ ಅದರಲ್ಲಿ ಏನು ಮಾಡುತ್ತೆ, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ವಿಭಜಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಏನು, ಡೈರೆಕ್ಟಾಗಿ ಗ್ಲೂಕೋಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೇರವಾಗಿ ನಮಗೆ ತಕ್ಷಣಕ್ಕೆ ಶಕ್ತಿ ಒದಗುತ್ತೆ. ಆದರೆ ದೇಹದ ಒಳಗಡೆ ಈ ರೀತಿ ನಮಗೆ ಶಕ್ತಿ ದೊರೆಯುವಂಥದ್ದು ಸುಲಭವಾದ ಕ್ರಿಯೆ ಅಲ್ಲ. ಡೈಜೆಷನ್ ಅನ್ನೋದು ತುಂಬ ಈಸಿಯಾಗಿ, ಗ್ಲೂಕೋಸ್ ತಿಂದಷ್ಟು ಬೇಗ ಹೇಗೆ ಶಕ್ತಿ ಸಿಗುತ್ತೋ ಅಷ್ಟು ಸುಲಭವಾಗಿ ನಡೆಯಲ್ಲ. ಈಸ್ ಒನ್ ಆಫ್ ದಿ ವಾಸ್ಟ್ ಪ್ರೋಸೆಸ್ ಇದೊಂದು. ಕ್ವೆಶನ್ ನಂಬರ್ 9 ನೋಡಿ, ವಿಚ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಕೆನಾಲ್ ಈಸ್ ಇನ್ವಾಲ್ವ್ಡ್. ಇವುಗಳಲ್ಲಿ ಯಾವ್ಯಾವ ಜೀರ್ಣಾಂಗ ವ್ಯವಸ್ಥೆ ಹೊಂದಾಣಿಕೆ ಆಗುತ್ತೆ ಅಂತೇಳಿ. ಅಬ್ಸಾರ್ಪ್ಷನ್ ಆಫ್ ಫುಡ್, ಆಹಾರವನ್ನು ಹೀರ್ಕೊಳ್ಳೋದ್ರಲ್ಲಿ ಯಾವ ಒಂದು ಜೀರ್ಣಾಂಗ ವ್ಯವಸ್ಥೆ ಸಹಾಯ ಮಾಡುತ್ತೆ. ಸ್ಮಾಲ್ ಇಂಟೆಸ್ಟೈನ್, ಸಂಪೂರ್ಣವಾಗಿ ಆಹಾರವನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದಕ್ಕೆ ಯಾವುದು ಹೆಲ್ಪ್ ಮಾಡೋದು, ಸಣ್ಣ ಕರಳು. ಚೀವಿಂಗ್ ಫುಡ್, ಆಹಾರವನ್ನು ಅಗಿಯೋದಕ್ಕೆ ಯಾವ್ದು ಸಹಾಯ ಮಾಡುತ್ತೆ, ಬಕಲ್ ಕ್ಯಾವಿಟಿ, ಮೌತ್, ಬಾಯಿಯ ಕುಹರ. ಹಾಗೆ ಕಿಲ್ಲಿಂಗ್ ಆಫ್ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡೋದು ಯಾವುದು, ಸಾಯಿಸೋದು. ನಮ್ಮ ಆಹಾರದಲ್ಲಿ ಬರ್ತಕ್ಕಂತಹ ಕೆಲವೊಂದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡೋದು ಯಾವುದು, ಜಠರ. ಜಠರದೊಳಗೆ ಯಾವುದು ಕಿಲ್ ಮಾಡುತ್ತೆ, ಜಠರದೊಳಗೆ HCl, ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಆ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ, ನಮ್ಮ ಆಹಾರದಲ್ಲಿ ಬರ್ತಕ್ಕಂತಹ ಬ್ಯಾಕ್ಟೀರಿಯಾವನ್ನ ಕಿಲ್ ಮಾಡುತ್ತೆ, ಆಯ್ತಾ. ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್, ಸಂಪೂರ್ಣ ಜೀರ್ಣಕ್ರಿಯೆ ನಡೆಯೋದಲ್ಲಿ ಸ್ಮಾಲ್ ಇಂಟೆಸ್ಟೈನ್. ಅಬ್ಸಾರ್ಪ್ಷನ್ ಆಫ್ ಫುಡ್ ಅನ್ನು ಅಲ್ಲೇನೆ. ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್, ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗೋದು ಸಣ್ಣ ಕರಳಿನಲ್ಲಿ. ಫಾರ್ಮೇಷನ್ ಆಫ್ ಫೀಸಸ್ ಅಂದ್ರೆ ಮಲ ಎಲ್ಲಿ ಉತ್ಪತ್ತಿ ಆಗುತ್ತೆ, ಲಾರ್ಜ್ ಇಂಟೆಸ್ಟೈನ್. ಉತ್ಪತ್ತಿ ಆಗೋದಲ್ಲಿ, ಸ್ಟೋರ್ ಆಗೋದು ರೆಕ್ಟಮ್ ಅಲ್ಲಿ, ರಿಮೂವ್ ಆಗೋದು ಏನಸ್ ಅಲ್ಲಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅರ್ಥ ಆಯ್ತಾ. ಸ್ಟೋರ್ ಮಾಡೋದು, ತ್ಯಾಜ್ಯವನ್ನ ಉತ್ಪತ್ತಿ ಮಾಡೋದು. ಉತ್ಪತ್ತಿ ಅಂದ್ರೆ ಅಲ್ಲೇನು ಉತ್ಪತ್ತಿ ಆಗಲ್ಲ, ಬೇಡ ಆಹಾರದಲ್ಲಿ ಬೇಡವಾದಂತಹ ಆಹಾರ ಪದಾರ್ಥಗಳನ್ನ ಹೀರ್ಕೊಳ್ಳೋದು. ಅಂದ್ರೆ ಹೀರ್ಕೊಳ್ಳೋದು ಯಾವುದು, ದೊಡ್ಡ ಕರಳು. ಆ ದೊಡ್ಡ ಕರಳು ಏನ್ ಮಾಡುತ್ತೆ, ಲವಣ ಮತ್ತೆ ನೀರನ್ನ ಹೀರ್ಕೊಂಡು ತ್ಯಾಜ್ಯ ವಸ್ತುವನ್ನ ಅಲ್ಲಿ ರೆಡಿ ಮಾಡುತ್ತೆ, ಅರ್ಥ ಆಯ್ತಾ. ಹಾಗಾಗಿ ಫಾರ್ಮೇಷನ್ ಆಫ್ ಫೀಸಸ್, ಮಲ ತಯಾರಾಗೋದು ಅಂದ್ರೆ ಅಲ್ಲಿ ಅದನ್ನ ಮಾಡೋದು ದೊಡ್ಡ ಕರಳು. ಆದ್ಮೇಲೆ ಎಲ್ಲಿ ಕಳಿಸುತ್ತೆ ದೊಡ್ಡ ಕರಳು, ರೆಕ್ಟಮ್ ಅಂದ್ರೆ ಗುದನಾಳಕ್ಕೆ ಕಳಿಸುತ್ತೆ. ಅದನ್ನ ಎಕ್ಸ್ಕ್ರೀಷನ್ ಅಂದ್ರೆ ವಿಸರ್ಜನೆ ಆಗೋದು ಏನಸ್ ಅಲ್ಲಿ, ಗುದದ್ವಾರದ, ಅರ್ಥ ಆಯ್ತಾ. ಇದಿಷ್ಟು ಡೈಜೆಷನ್ ಮತ್ತೆ ಎಜೆಷನ್ ಪ್ರೋಸೆಸ್ ಕಂಪ್ಲೀಟ್. ಹಾಗೆ ಸಿ ಕ್ವಶನ್ ನಂಬರ್ 10 ನೋಡಿ, ರೈಟ್ 1 ಸಿಮಿಲಾರಿಟೀಸ್ ಅಂಡ್ 1 ಡಿಫರೆನ್ಸಸ್ ಬಿಟ್ವೀನ್ ನ್ಯೂಟ್ರಿಷನ್ ಇನ್ ಅಮೀಬಾ ಅಂಡ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯ ಮತ್ತೆ ಅಮೀಬಾಗೆ ಇರ್ತಕ್ಕಂತಹ ಒಂದೊಂದು ಸಾಮ್ಯತೆ ಮತ್ತೆ ವ್ಯತ್ಯಾಸವನ್ನ ತಿಳಿಸಿ ಅಂತ. ಒಂದು ಪಾಯಿಂಟ್ನ ತಿಳ್ಕೊಳ್ಳಿ.
ಡಿಫ್ರೆನ್ಸನ್ನು ಯಾವತ್ತಿಗೂ ಈ ರೀತಿ ಬರಿಬಾರ್ದು. ಅರ್ಥ ಆಯ್ತಾ? ಮಧ್ಯ ಒಂದು ಲೈನ್ ಹಾಕಿ ಈ ಕಡೆ ಒಂದು ಪಾಯಿಂಟು ಮತ್ತು ಈ ಕಡೆ ಒಂದು ಪಾಯಿಂಟು ಬರಿಬೇಕು. ಅರ್ಥ ಆಯ್ತಾ? ಸಿಮಿಲಾರಿಟೀಸ್ ಓಕೆ, ಆದರೆ ಡಿಫ್ರೆನ್ಸಸ್ನ ಯಾವಾಗಲೂ ಈ ರೀತಿನೇ ಬರಿಬೇಕು. ಇಲ್ಲಿ ಈ ಥರ ಫುಲ್ ಇದೆ, ಬಟ್ ನೀವು ಪಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಇದ್ರದ್ದೊಂದು ಪಾಯಿಂಟು ಇದ್ರದ್ದೊಂದು ಪಾಯಿಂಟ್ನ ರೈಟ್ ಸೈಡು ಲೆಫ್ಟ್ ಸೈಡ್ ಈ ಥರ ಮಾಡ್ಕೊಳ್ಳಿ. ಓಕೆನಾ? ಸಿಮಿಲಾರಿಟಿ, ಎರಡಕ್ಕೂ ಇರ್ತಕ್ಕಂಥ ಸಾಮ್ಯತೆ ಏನು, ಎರಡರಲ್ಲೂ ಒಂದೇ ಥರ ಯಾವ ಪ್ರೊಸೆಸ್ ನಡೆಯುತ್ತೆ. ದ ಬೇಸಿಕ್ ಪ್ರೊಸೆಸ್ ಆಫ್ ಡೈಜೆಷನ್ ಆಫ್ ಫುಡ್ ಆ್ಯಂಡ್ ರಿಲೀಸ್ ಆಫ್ ಎನರ್ಜಿ ಇನ್ ದ ಸೇಮ್ ಇನ್ ಅಮೀಬಾ ಆಸ್ ವೆಲ್ ಆಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಆಗಲೇ ಲಾಸ್ಟ್ ಪಾಯಿಂಟಲ್ಲಿ ಹೇಳಿದ್ದೀವಿ ಪಾಠ ಮಾಡಬೇಕಾದ್ರೆ. ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳಲ್ಲೂ ಜೀರ್ಣಕ್ರಿಯೆ ನಡೆಯೋದು ಮತ್ತು ಶಕ್ತಿ ಉತ್ಪಾದನೆ ಎರಡೂ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಥರನಾಗಿರುತ್ತೆ ಅಂತ. ಇಲ್ಲೂ ಹಾಗೆ ಅಮೀಬಾನೂ ಒಂದು ಜೀವಿಯಾಗಿರೋದ್ರಿಂದ ಮನುಷ್ಯ ಮತ್ತು ಅಮೀಬಾ ಇಬ್ಬರಲ್ಲೂ ಏನೋ ಡೈಜೆಷನ್ ಆಫ್ ಫುಡ್ಡು ಮತ್ತು ರಿಲೀಸಿಂಗ್ ಎನರ್ಜಿ ಶಕ್ತಿ ಉತ್ಪಾದನೆ ಒಂದೇ ಥರನಾಗಿರುತ್ತೆ. ಇನ್ ಅಮೀಬಾ ಡೈಜೆಸ್ಟಿವ್ ಜ್ಯೂಸ್ ಆರ್ ಸೆಕ್ರೀಟೆಡ್ ಇನ್ ಟು ದ ಫುಡ್ ವ್ಯಾಕ್ಯೂಲ್ಸ್. ಅಮೀಬಾದಲ್ಲಿ ಜೀರ್ಣರಸ ಎಲ್ಲಿ ಸೆಕ್ರೀಟ್ ಆಗುತ್ತೆ? ಆಹಾರ ರಸದಾನಿಯಲ್ಲಿ. ಅರ್ಥ ಆಯ್ತಾ? ಫುಡ್ ವ್ಯಾಕ್ಯೂನಲ್ಲಿ ಸೆಕ್ರೀಟ್ ಮಾಡುತ್ತೆ, ಸರ್ವಿಕೆ ಮಾಡುತ್ತೆ. ದ ಆ್ಯಕ್ಟ್ ಆನ್ ದ ಫುಡ್ ಆ್ಯಂಡ್ ಬ್ರೇಕ್ ಡೌನ್ ಇನ್ ಟು ದ ಸಿಂಪ್ಲರ್ ಸಬ್ಸ್ಟೆನ್ಸಸ್. ಆಗ ಏನು ಮಾಡುತ್ತೆ? ಅದನ್ನು ಆಹಾರವನ್ನು ಜೀರ್ಣಿಸಿ ಅದನ್ನು ಸರಳ ಪದಾರ್ಥಗಳನ್ನಾಗಿ ವಿಭಜಿಸುತ್ತೆ. ಗ್ರ್ಯಾಜುವಲಿ ದ ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸಾರ್ಬ್ಡ್. ಸಿಮಿಲರ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ವೇರಿಯಸ್ ಡೈಜೆಸ್ಟಿವ್ ಜ್ಯೂಸಸ್. ಆಗ ಏನಾಗುತ್ತೆ? ಅದು ಜೀರ್ಣ ಆದಮೇಲೆ ಅದನ್ನು ಗ್ರ್ಯಾಜುವಲ್ ಆಗಿ ಅದನ್ನು ಹೀರಿಕೆ ಮಾಡ್ಕೊಳ್ಳುತ್ತೆ. ಸಿಮಿಲರ್ಲಿ ಅದೇ ಥರ ಮನುಷ್ಯನಲ್ಲಿ ಹೇಗಾಗುತ್ತೆ? ಇನ್ ಹ್ಯೂಮನ್ ಬೀಯಿಂಗ್ಸ್ ಬೇರೆ ಬೇರೆ ರೀತಿಯಾದ ಜೀರ್ಣರಸಗಳಿರುತ್ತೆ. ಯಾವುದ್ಯಾವುದು? ವೇರಿಯಸ್ ಡೈಜೆಸ್ಟಿವ್ ಜ್ಯೂಸಸ್. ಮೌತಲ್ಲಿ ಲಾಲಾರಸ ಉತ್ಪತ್ತಿ ಆಗುತ್ತೆ. ಸ್ಟೊಮಕ್ಕಲ್ಲಿ ಡೈಜೆಸ್ಟಿವ್ ಜ್ಯೂಸ್ HCl ಉತ್ಪತ್ತಿ ಆಗುತ್ತೆ. ಇಂಟೆಸ್ಟೈನ್ ಸಣ್ಣ ಕರಳಿನಲ್ಲೂ ಡೈಜೆಸ್ಟಿವ್ ಜ್ಯೂಸ್ ಉತ್ಪತ್ತಿ ಆಗುತ್ತೆ ಅಲ್ವಾ? ಈ ಥರ ಎಕ್ಸೆಟ್ರಾ ಎಷ್ಟೊಂದು ಜೀರ್ಣರಸಗಳು ಉತ್ಪತ್ತಿ ಆಗುತ್ತೆ ಮನುಷ್ಯನಲ್ಲಿ. ಆ್ಯಕ್ಟ್ ಆನ್ ಫುಡ್ ಆ್ಯಂಡ್ ಬ್ರೇಕ್ ಡೌನ್ ಇಂಟು ಸಿಂಪಲ್. ಆದರೆ ಇದರಲ್ಲೂ ಏನಾಗುತ್ತೆ? ಸರಳ ಆಹಾರ ಪದಾರ್ಥವನ್ನಾಗಿ ಮನುಷ್ಯನಲ್ಲೂ ಜೀರ್ಣವಾದಂಥ ಆಹಾರವನ್ನು ಸರಳ ಪದಾರ್ಥಗಳನ್ನಾಗಿ ಪರಿವರ್ತಿಸುತ್ತೆ. ಹಾಗಾದರೆ ಎರಡರಲ್ಲಿರ್ತಕ್ಕಂಥ ಡಿಫ್ರೆನ್ಸಸ್ ನೋಡೋಣ. ದ ಡೈಜೆಷನ್ ಪ್ರೊಸೆಸ್ ಇನ್ ದ ಅಮೀಬಾ ಇಸ್ ಸಿಂಪಲ್ ವೈಲ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಈಸ್ ಕಾಂಪ್ಲೆಕ್ಸ್ ಪ್ರೋಸೆಸ್. ಅಮೀಬಾದಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬ ಚಿಕ್ಕದಾಗಿರುತ್ತೆ, ಸಿಂಪಲ್ಲಾಗಿ ನಡೆಯುತ್ತೆ. ಅರ್ಥ ಆಯ್ತಾ? ಆದರೆ ಮನುಷ್ಯನಲ್ಲಿ ತುಂಬ ಸಂಕೀರ್ಣವಾದದ್ದು, ತುಂಬ ದೊಡ್ಡ ಪ್ರೊಸೆಸ್ಸು ಅಲ್ವಾ? ಹೀರಿಕೆ ಆಗಬೇಕು, ಅದು ದೊಡ್ಡ ಕರುಳಿನಲ್ಲಿ ಬೇರೆ ಆಗಬೇಕು ತ್ಯಾಜ್ಯ ವಸ್ತು, ಆಮೇಲೆ ಶೇಖರಣೆ ಆಗಬೇಕು ಗುದನಾಳದಲ್ಲಿ, ಆಮೇಲೆ ಗುದದ್ವಾರಕ್ಕೆ ಬರಬೇಕು, ಇಷ್ಟು ಪ್ರೊಸೆಸ್ಸು. ದ ಪ್ರೊಸೆಸ್ ಆಫ್ ಅದೇ ಇದು ಒಂದು ಪಾಯಿಂಟ್. ಒಂದು ಕಡೆ ಅಮೀಬಾ ಅಂತ ಹಾಕ್ಕೊಬಿಡಿ, ಅರ್ಥ ಆಯ್ತಾ? ಒಂದು ಕಡೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಹಾಕ್ಕೊಬಿಡಿ. ಇಲ್ಲಿ ಅಮೀಬಾ ಪಾಯಿಂಟ್ನೆಲ್ಲ ಅಮೀಬಾ ಸೈಡ್ ಬರೀರಿ, ಹ್ಯೂಮನ್ ಬೀಯಿಂಗ್ಸ್ ಪಾಯಿಂಟ್ನೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಬರೀರಿ. ಅದಾಯ್ತು? ಇಲ್ಲಿ ಒಂದೇ ಥರ ಇದೆ ಈ ಪಾಯಿಂಟ್. ಫಸ್ಟ್ ಪಾಯಿಂಟು ಅರ್ಥ ಆಯ್ತಾ? ನೋಡಿ, ದ ಡೈಜೆಷನ್ ಆಫ್ ಅಮೀಬಾ ಅಂತಿದೆ, ಇದು ಸಿಂಪಲ್ ಅಂತ. ಇಲ್ಲಿ ಇದು ಅಮೀಬಾಗೆ ಬರೀರಿ ಈ ಪಾಯಿಂಟನ್ನು. ಅದೇ ಥರ ಹ್ಯೂಮನ್ದು ಈ ಸೈಡಿಗೆ ಬರೀರಿ. ದ ಪ್ರೋಸೆಸ್ ಆಫ್ ಇಂಜೆಷನ್ ಆ್ಯಂಡ್ ಡೈಜೆಷನ್ಸ್ ಆರ್ ಆಲ್ಸೋ ಕ್ವೈಟ್ ಡಿಫ್ರೆಂಟ್. ಅದೇ ಥರ ಆಹಾರ ಸೇವನೆ ಮತ್ತು ವಿಸರ್ಜನೆ ಇವೆರಡರಲ್ಲೂ ಬೇರೆ ರೀತಿಯಾಗಿರುತ್ತೆ. ಯಾವ ಥರ? ಅಮೀಬಾ ಮತ್ತು ಅಮೀಬಾ ಇದು ಎರಡನೇ ಪಾಯಿಂಟ್ ಮಾಡ್ಕೊಳ್ಳಿ. ಅಮೀಬಾ ಎನ್ಗಲ್ಫ್ ಇಟ್ ಫುಡ್ ಟು ಸರೌಂಡಿಂಗ್ಸ್ ದ ಫುಡ್ ಪಾರ್ಟಿಕಲ್ ವಿತ್ ದಿಸ್ ಫ್ಲೂಡೋಪೋಡಿಯಾ. ಅಮೀಬಾ ಏನು ಮಾಡುತ್ತೆ? ಮಿಥ್ಯಪಾದಗಳ ಮೂಲಕ ಆಹಾರ ಎಲ್ಲಿ ಇದೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಆವಾಗ ಅದು ಎನ್ಗಲ್ಫ್, ಅದನ್ನು ಸರೌಂಡಿಂಗ್, ಅದನ್ನೇ ಕವರ್ ಮಾಡ್ಕೊಬಿಡುತ್ತೆ ಅಲ್ವಾ? ಅದನ್ನು ಸುತ್ತುವರಿಯುತ್ತೆ. ಅಮೀಬಾ ಮಿಥ್ಯಪಾದಗಳ ಸಹಾಯದಿಂದ ಆಹಾರ ಫುಡ್ ಪಾರ್ಟಿಕಲ್ಸ್ ವಿತ್ ಇಟ್ಸ್ ಸೂಡೋಪೋಡಿಯಾ ಆಹಾರವನ್ನು ಸುತ್ತುವರಿಯುತ್ತೆ. ಅದೇ ಮನುಷ್ಯ ಏನು ಮಾಡ್ತಾನೆ? ದ ಅನ್ಡೈಜೆಸ್ಟೆಡ್ ಫುಡ್ ವಿತ್ ಇಸ್ ಲಾರ್ಜ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಎಕ್ಸ್ಪೆಲ್ಡ್ ಔಟ್ಸೈಡ್ ಬೈ ದ ವ್ಯಾಕ್ಯೂಲ್. ಅದೇ ಥರ ಜೀರ್ಣವಾಗದೇ ಇರ್ತಕ್ಕಂತಹ ಅನ್ಡೈಜೆಸ್ಟೆಡ್ ಫುಡ್ಡು ಅಮೀಬಾದಲ್ಲಿ ವ್ಯಾಕ್ಯೂಲ್ ರಸದಾನಿಯ ಮೂಲಕ ಹೊರ ಹೋಗುತ್ತೆ. ಅದೇ ಮನುಷ್ಯನಲ್ಲಿ ಹ್ಯೂಮನ್ ಬೀಯಿಂಗ್ಸ್ ದ ಫುಡ್ ವಿಚ್ ಈಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್, ಇದೊಂದು ಸಂಕೀರ್ಣವಾದಂತಹ ಒಂದು ಕ್ರಿಯೆ. is taken inside the mouth and undergoes complex process in digestion. ಫಸ್ಟ್ ಆಫ್ ಆಲ್ ಮನುಷ್ಯನಲ್ಲಿ ಆಹಾರ ಹೇಗೆ ತಗೊಳ್ತಾನೆ? ಬಾಯಿಯ ಮೂಲಕ ತಗೋತಾನೆ, ಆಮೇಲೆ ಒಳಗಡೆ ಎಷ್ಟೊಂದು ಕ್ರಿಯೆಗಳು ನಡೆಯುತ್ತೆ. ಇದೊಂದು ಸಂಕೀರ್ಣವಾದಂತಹ ಕ್ರಿಯೆಯಾಗಿದೆ. ಆ್ಯಂಡ್ ಅಬ್ಸಾರ್ಪ್ಷನ್ ಆಗುತ್ತೆ, ಹೀರಿಕೆ ಆಗುತ್ತೆ. ಫೈನಲಿ ಅನ್ಡೈಜೆಸ್ಟೆಡ್ ಫುಡ್ ಇಟ್ ಎಕ್ಸ್ಪೆಲ್ಡ್ ಫ್ರಮ್ ದ ಫೀಸಸ್. ಆದರೆ ಮನುಷ್ಯನಲ್ಲಿ ಏನಾಗುತ್ತೆ? ಅನ್ಡೈಜೆಸ್ಟೆಡ್ ಫುಡ್, ಜೀರ್ಣವಾಗದೇ ಇರ್ತಕ್ಕಂಥ ಆಹಾರ ಮಲರೂಪಕ್ಕೆ ಬಂದು ಹೊರ ಹೋಗುತ್ತೆ. ಇಲ್ಲಿ ನೀವೇನು ಮಾಡಿ, ಅಮೀಬಾ ಎನ್ಗಲ್ ಸರೌಂಡಿಂಗ್ ದ ಫುಡ್ ಪಾರ್ಟಿಕಲ್ಸ್ ಇಂದ ಸೂಡೋಪೋಡಿಯಾ. ಅಮೀಬಾ ಸೂಡೋಪೋಡಿಯಾ ಮೂಲಕ ಆಹಾರ ತಗೊಳುತ್ತೆ.
ಅದೇ ಥರ ಹ್ಯೂಮನ್ ಬೀಯಿಂಗ್ಸ್ಗೆ ಅದೇನು ಏನಕ್ಕೆ ಬಿಡ್ರಿ ಈ ಪಾಯಿಂಟ್ನ, ಹ್ಯೂಮನ್ ಬೀಯಿಂಗ್ಸ್ ದ ಫುಡ್ ಈಸ್ ಟೇಕನ್ ಇನ್ಸೈಡ್ ದ ಮೌತ್, ಬಾಯಿಯ ಮೂಲಕ ತಗೊಳ್ತಾನೆ, ಈ ಪಾಯಿಂಟ್ ಬರಿ. ಅದೇ ಥರ ಅನ್ಡೈಜೆಸ್ಟೆಡ್ ಫುಡ್ಡು ಇಲ್ಲಿ ಬರುತ್ತೆ ಥರ್ಡ್ ಪಾಯಿಂಟು, ಇಲ್ಲೂ ಫೈನಲಿ ಅನ್ಡೈಜೆಸ್ಟೆಡ್ ಫುಡ್ಡು, ಈ ಪಾಯಿಂಟು ಅದರ ನೇರ ಬರಿ. ಆಯ್ತಾ? ರೀತಿ ಡಿಫ್ರೆನ್ಸನ್ನ ಆ ಥರ ಬರೀರಿ. ಸ್ವಲ್ಪ ನಾನು ಇಲ್ಲಿ ಈ ಥರ ಕೊಟ್ಬಿಟ್ಟಿದ್ದೀನಿ, ಈ ಕಡೆ ಒಂದು ಪಾಯಿಂಟು ಈ ಕಡೆ ಒಂದು ಪಾಯಿಂಟು ಬರೀರಿ. ಓಕೆನಾ? ಲಾಸ್ಟ್ ಕ್ವಶನ್ ನೋಡ್ಬಿಡಿ. ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸಲೈವರಿ ಗ್ಲ್ಯಾಂಡ್ ಏನು ಸೆಕ್ರೀಟ್ ಮಾಡುತ್ತೆ? ಸಲೈವ, ಲಾಲಾ ಗ್ರಂಥಿ ಲಾಲಾರಸವನ್ನು ಸೆಕ್ರೀಟ್ ಮಾಡುತ್ತೆ. ಸ್ಟೊಮಕ್ ಜಠರ ಆಸಿಡ್ ರಿಲೀಸ್ HCl ಮತ್ತು ಡೈಜೆಸ್ಟಿವ್ ಜ್ಯೂಸಸ್ನ ಸೆಕ್ರೀಟ್ ಮಾಡುತ್ತೆ. ಲಿವರ್ ಏನು ಸೆಕ್ರೀಟ್ ಮಾಡುತ್ತೆ? ಬೈಲ್ ಜ್ಯೂಸ್. ಯಕೃತ್ ಬೈಲ್ ರಸವನ್ನು, ಪಿತ್ತ ರಸವನ್ನು. ರೆಕ್ಟಮ್ ಅಂದ್ರೆ ಏನು ಹೇಳಿ? ಗುದನಾಳ ರಿಲೀಸ್ ಫೇಸಸ್, ತಳ್ಳುತ್ತೆ ಅಲ್ವಾ, ಅಲ್ಲಿಗೆ ಬಂದು ಶೇಖರಣೆ ಆಗಿರುತ್ತೆ. ಮಲ ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಡೈಜೆಷನ್ ಕಂಪ್ಲೀಟೆಡ್, ಸಂಪೂರ್ಣ ಜೀರ್ಣಕ್ರಿಯೆ ನಡೆಯೋದು ಸಣ್ಣ ಕರಳಿನಲ್ಲಿ. ಲಾರ್ಜ್ ಇಂಟೆಸ್ಟೈನ್ ಏನು ಮಾಡುತ್ತೆ? ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಸ್ಟೋರೇಜ್ ಅನ್ಡೈಜೆಸ್ಟೆಡ್ ಫುಡ್, ನೀರನ್ನು ಹೀರ್ಕೊಳ್ಳುತ್ತೆ. ಯಾವುದರಿಂದ? ಬೇಡವಾದ ಜೀರ್ಣವಾಗದೇ ಇರ್ತಕ್ಕಂಥ ಆಹಾರದಿಂದ ಲವಣ ಮತ್ತು ನೀರನ್ನು ಹೀರ್ಕೊಳ್ಳೋದು ದೊಡ್ಡ ಕರಳು, ಅಂದರೆ ತ್ಯಾಜ್ಯ ವಸ್ತುಗಳನ್ನು ಫಾರ್ಮೇಷನ್ ಮಾಡುತ್ತೆ. ಇಷ್ಟು. ಹಾಗೆ ಕ್ವಶನ್ ನಂಬರ್ 12, ಡೈಜೆಸ್ಟಿವ್ ಸಿಸ್ಟಮ್ನ ಡಯಾಗ್ರಾಮ್ ಬಿಡಿಸಿ ಲೇಬಲ್ ಮಾಡಿ ಅಂತ ಕೇಳಿದ್ದಾರೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಡೈಜೆಸ್ಟಿವ್ ಸಿಸ್ಟಮ್ದು ಹೇಗೆ ಈಸಿಯಾಗಿ ಡ್ರಾ ಮಾಡೋದು, ಸುಲಭವಾಗಿ ಹೇಗೆ ಲೇಬಲ್ ಮಾಡೋದು ಅಂತೇಳಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಕ್ವಶನ್ ನಂಬರ್ 13 ನೋಡಿ, ಇದೇ ಲಾಸ್ಟ್ ಕ್ವಶನ್ನು. ಕ್ಯಾನ್ ವಿ ಸರ್ವೈವ್ ಓನ್ಲಿ ಆನ್ ರಾ ಲೀಫಿ ವೆಜಿಟೇಬಲ್ಸ್ ಆರ್ ಗ್ರಾಸ್? ಡಿಸ್ಕಸ್. ನಾವು ಹಸಿಯಾದಂತಹ ಹುಲ್ಲು, ತರಕಾರಿ, ಎಲೆ, ಸೊಪ್ಪನ್ನು ತಿನ್ಬೋದಾ ಅಂತೇಳಿ. ರಾ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಗ್ರಾಸಸ್ ಆರ್ ರಿಚ್ ಇನ್ ಸೆಲ್ಯುಲೋಸ್. ಹಸಿ ತರಕಾರಿ ಮತ್ತು ಹುಲ್ಲಿನಲ್ಲಿ ಯಥೇಚ್ಛವಾದ ಸೆಲ್ಯುಲೋಸ್ ಇರುತ್ತೆ. ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್, ಇದು ಒಂದು ವಿಧವಾದ ಕಾರ್ಬೋಹೈಡ್ರೇಟ್ ಆಗಿದೆ. ಮೆನಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್, ಅನೇಕ ಪ್ರಾಣಿಗಳು ಮತ್ತು ಮನುಷ್ಯನು ಸೇರಿದಂತೆ ಕೆನಾಟ್ ಡೈಜೆಸ್ಟ್ ಸೆಲ್ಯುಲೋಸ್, ಕೆಲವೊಂದು ಪ್ರಾಣಿಗಳು ಮತ್ತು ಮನುಷ್ಯರು ಸೆಲ್ಯುಲೋಸನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್, ಯಾಕೆ? ದೇ ಡು ನಾಟ್ ಹ್ಯಾವ್ ಎನ್ಸೈಮ್ಸ್ ಆ್ಯಂಡ್ ಸರ್ಟೈನ್ ಟೈಪ್ ಆಫ್ ಬ್ಯಾಕ್ಟೀರಿಯಾ, ನಮ್ಮ ದೇಹದಲ್ಲಿ ಅದನ್ನು ಜೀರ್ಣ ಮಾಡೋದಕ್ಕೆ ಬೇಕಾದಂಥ ಎನ್ಸೈಮ್ಗಳು, ಕಿಣ್ವಗಳು ಅಂತೇಳಿ ಕರೀತಾರೆ. ಎನ್ಸೈಮ್ಸ್ ಅಂದರೆ ಮತ್ತು ಬ್ಯಾಕ್ಟೀರಿಯಾ, ಅದನ್ನು ಜೀರ್ಣಿಸುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮಲ್ಲಿ ಇಲ್ಲ. ವಿಚ್ ಕ್ಯಾನ್ ಡೈಜೆಸ್ಟ್ ಸೆಲ್ಯುಲೋಸ್. We cannot survive by taking vegetables in raw form. That's why we boil or cook vegetables which break down cellulose into simpler carbohydrate. ಹಾಗಾಗಿ ಹಸಿ ಹುಲ್ಲು, ಎಲೆ, ಇವುಗಳನ್ನ ತಿನ್ನೋದಕ್ಕಾಗಲ್ಲ. ಅಂದರೆ ಇಲ್ಲಿ ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ದಾರೆ, ಹಸಿ ತರಕಾರಿಕೆ ಎಷ್ಟೊಂದು ಇದ್ದಾವೆ, ತಿಂದೇ ಇರೋದು ಇದೆ, ತಿನ್ಬೋದು. ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು, ಇದನ್ನೆಲ್ಲ ಹಸಿಯಾಗಿ ತಿನ್ಬೋದು. ಆದರೆ ಕೆಲವೊಂದನ್ನು ಎಲ್ಲ ತರಕಾರಿಗಳನ್ನೂ ತಿನ್ನೋಕ್ಕಾಗಲ್ಲ. ಹಾಗಾಗಿ ಅವುಗಳನ್ನ ಬೇಯಿಸಿ ಕುಕ್ ಮಾಡಿ ವೆಜಿಟೇಬಲ್ಸ್ನ ತಿನ್ನಿ. ಇದು ಒಂದು ವಿಧವಾದಂಥ ಸಿಂಪಲ್ ಕಾರ್ಬೋಹೈಡ್ರೇಟು. ಇದರಲ್ಲಿ ಸರಳ ಕಾರ್ಬೋಹೈಡ್ರೇಟ್ ಇರುತ್ತೆ. ವಿ ಕ್ಯಾನ್ ಓನ್ಲಿ ಸರ್ವೈವ್ ಬೈ ಟೇಕಿಂಗ್ ವೆಜಿಟೇಬಲ್ಸ್ ಇನ್ ಬಾಯ್ಲ್ಡ್ ಆರ್ ಕುಕ್ಡ್ ಫಾರ್ಮ್. ಕೆಲವೊಂದು ತರಕಾರಿಗಳನ್ನ ಹಸಿಯಾಗಿ ಮತ್ತು ಕೆಲವೊಂದು ತರಕಾರಿಗಳನ್ನು ಬೇಯಿಸಿ ತಿನ್ನಬೇಕಾಗುತ್ತದೆ ಅಂತೇಳಿ. ಆಯಿತಾ? ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ದು ಸೊಲ್ಯೂಷನ್ನು. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಹಾಗೆ ನಾನು ಹೋಮ್ವರ್ಕ್ ಕ್ವಶನ್ಸ್ ಕೊಟ್ಟಿರ್ತೀನಲ್ಲ, ಅದನ್ನೆಲ್ಲ ಒಂದು ನಿಮ್ಮ ನೋಟ್ಸ್ನ ಲಾಸ್ಟ್ ಪೇಜ್ ಅಥವಾ ಆಯಾ ಚಾಪ್ಟರ್ ಆದಮೇಲೆ, ಈಗ ಒಂದು ಲೆಸನ್ದು ಪಾಠ ಕೇಳಿರ್ತೀರ, ಅದ್ರ ಕ್ವಶನ್ ಆನ್ಸರ್ನ ನೋಟ್ಸ್ ಮಾಡ್ಕೋತೀರ. ಆ ನೋಟ್ಸ್ ಆದಮೇಲೆ ಹೋಮ್ವರ್ಕ್ ಕ್ವಶನ್ಸ್ಗಳನ್ನ ಕೊಟ್ಟಿರ್ತೀನಲ್ಲ, ಆ ಎಕ್ಸ್ಟ್ರಾ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಆ ಲೆಸನ್ ಕ್ವಶನ್ ಆ್ಯಂಡ್ ಆನ್ಸರ್ ಪಕ್ಕದಲ್ಲೇ ಕಂಟಿನ್ಯೂ ಆಗಿ ಬರ್ಕೊಂಡೋಗಿ ಒಂದು 10 ಆದರೂ ಆ ಥರ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಗಳು ಮಾಡಿದಾಗ ಆ ಕ್ವಶನ್ಸ್ಗಳು ಹೆಲ್ಪ್ ಆಗ್ಬೋದು. ಅರ್ಥ ಆಯ್ತಾ? ಬರೀ ಎಕ್ಸಸೈಸ್ ಕ್ವಶನ್ಸೇ ಕೊಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಆ ಕ್ವಶನ್ ಆನ್ಸರ್ಸ್ನು ನಿಮ್ಮ ಫಸ್ಟ್ ಲೆಸನ್ ಕ್ವಶನ್ ಆ್ಯಂಡ್ ಎಕ್ಸಸೈಸ್ ಕ್ವಶನ್ ಆನ್ಸರ್ ಜೊತೆ ಟ್ಯಾಗ್ ಮಾಡ್ಕೊಳ್ಳಿ, ಆನ್ಸರ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.